అమ్మ కోటి మాయల తల్లి దుర్గమ్మ కొండ కోనల్లో వెలసింది మాయమ్మ బెజవాడ కొండల్లో దుర్గమ్మ నీవు బంగారు తల్లివి మాయమ్మ కోటి మాయల తల్లి దుర్గమ్మ కొండ కోనల్లో వెలసింది మాయమ్మ ದಿನಾಂಕ 6/2/2026 ಶಿರಾ ಗ್ರಾಮ ದೇವತೆ ಶ್ರೀ ದುರ್ಗಮ್ಮ ದೇವಿಗೆ ನೂತನ ಪ್ರಕಾರ ರಥವನ್ನ ಸಮರ್ಪಿಸಿದ ತಾಲೂಕು ಅಡುಗೆ ಭಟ್ಟರುಗಳ ಸಂಘದ ಪದಾಧಿಕಾರಿಗಳಾದ ರಮೇಶ್ ಬಾಬು, ಸತೀಶ್, ನಾಗರಾಜು, ಮಂಜುನಾಥ್, ಹುಲಿಯಪ್ಪ, ಜಗದೀಶ್ ಇವರುಗಳು ವೇದ ಬ್ರಹ್ಮ ಡಾಕ್ಟರ್ ಬಿ ಸುರೇಶ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ಬೆಳಗಿನಿಂದ ಹೋಮ ಇತ್ಯಾದಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಸಂಜೆ ರಥಕ್ಕೆ ಶ್ರೀ ದುರ್ಗಮ್ಮ ದೇವಿಯನ್ನ ಕೂರಿಸಿ ಪ್ರಕಾರಾಂಗಣದಲ್ಲಿ ಸುತ್ತುವ ಮೂಲಕ ರಥಕ್ಕೆ ಚಾಲನೆ ನೀಡಿತು. ಈ ಸಂದರ್ಭದಲ್ಲಿ ದೆಹಲಿಯ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ, ಮಾಲಿ ಸುರೇಶ್, ನಗರಸಭಾ ಸದಸ್ಯರಾದ ರಾಮು, ನಾಗೇಶ್, ನಗರಸಭಾ ನಾಮಿನಿ ಸದಸ್ಯರಾದ ಮಹೇಶ್ ಕುಮಾರ್, ತಾಲೂಕು ದಂಡಾಧಿಕಾರಿ ಆನಂದ್ ಕುಮಾರ್ ಸೇರಿದಂತೆ ಅಪಾರ ಭಕ್ತ ಸಾಗರದ ನಡುವೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸಿ ಭಕ್ತಿಯನ್ನ ಸಮರ್ಪಿಸಲಾಯಿತು. ದುರ್ಗಮ್ಮನ ದೇವಸ್ಥಾನಕ್ಕೆ ಅರ್ಚಕರೆಲ್ಲರೂ ಕೂಡ ಸೇರಿ ಒಂದು ರಥವನ್ನ ವಿಶಿಷ್ಟವಾಗಿ ನಿರ್ಮಾಣ ಮಾಡಿಸಿ ಇವತ್ತು ಚಾಲನೆಗೆ ನೀಡಿದ್ದಾರೆ. ನಾನು ವಿದ್ಯುಕ್ತವಾಗಿ ಬಂದು ಆ ರಥವನ್ನು ಎಳೆಯೋದ್ರ ಮುಖೇನ ತಾಯಿಯ ಪ್ರೀತಿಗೆ ಪಾತ್ರನಾಗುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಆದರೆ ಎಲ್ಲ ಒಂದು ಕಡೆಗೆ ದುರ್ಗಮ್ಮ ದೇವಸ್ಥಾನ ವರ್ಷಕ್ಕೂ ಕೂಡ ಅಭಿವೃದ್ಧಿಯನ್ನು ಕಾಣುವಂಥ ಮಟ್ಟಕ್ಕಾಗಿದೆ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಇವತ್ತು ರಾಜಗೋಪುರ ಇನ್ನೂ ಪರಿಪೂರ್ಣವಾಗಿ ಮುಗಿದಿಲ್ಲ. ಭಕ್ತರೆಲ್ಲರ ಸಹಾಯನೂ ಕೂಡ ಬೇಕಾಗ್ತದೆ. ಇವತ್ತು ಆ ಭಕ್ತರ ಸಹಾಯದ ಜೊತೆಗೆ ಇವತ್ತು ನಾನೆಲ್ಲ ಮುಖಂಡರುಗಳ ಜೊತೆ ಸೇರಿ ನಾನು 30 ಲಕ್ಷ ರೂಪಾಯಿನ ಇವತ್ತು ರಾಜಗೋಪುರಕ್ಕೆ ನಾನು ಹಣವನ್ನು ನೀಡಿದ್ದೇನೆ. ಇವತ್ತು ಚೆಕ್ಕನ್ನು ಕೂಡ ಇವತ್ತು ನಾನು ಕೊಟ್ಟಿದ್ದೇನೆ. ಇವತ್ತು ಅದೇ ರೀತಿಯಾಗಿ ಎಲ್ಲ ಭಕ್ತರು ಕೂಡ ಅವರದೇ ಆದಂಥ ಪೂಜೆಯನ್ನು ಮಾಡಿದ ಸಂದರ್ಭದಲ್ಲಿ ಅದು ಆದಷ್ಟು ಬೇಗ ಮುಗಿಯೋದಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಭಕ್ತರು ಕೂಡ ಸಹಕರಿಸಬೇಕು. ಏನು ದಕ್ಷಿಣ ಕನ್ನಡ ಶಿರಾನು ಒಂದು ದೇವರ ನಾಡಾಗಿದೆ. ಕಳೆದ ವಾರ ಅಂಬಾಭವಾನಿ ದೇವಸ್ಥಾನ ಉದ್ಘಾಟನೆ ಆಯಿತು. ಮತ್ತು ಇವತ್ತು ನಮ್ಮ ಶಿರಾದ ಐತಿಹಾಸಿಕ ದುರ್ಗಮ್ಮ ದೇವಸ್ಥಾನಕ್ಕೆ ಶಿರಾ ನಗರದಲ್ಲಿ ಅಡಿಗೆ ಭಟ್ಟರು ಸೇರಿ ಸುಮಾರು 16-18 ಲಕ್ಷ ವೆಚ್ಚ ಮಾಡಿ ಅವ್ರದ್ದು ದಾನಿಯಾಗಿ ಒಂದು ಪ್ರದಾನ ಕೊಡ್ತಾರೆ. ಅವ್ರಿಗೆ ಶಿರಾ ಜನತೆ ಬಗ್ಗೆ ಧನ್ಯವಾದ ಅರ್ಪಿಸ್ತೇವೆ. 700 ವರ್ಷದ ಇತಿಹಾಸ ಇರುವಂಥ ಭವ್ಯವಾದ ಮಂದಿರಕ್ಕೆ ಸಾಹೇಬರನ್ನು ಕರ್ಕೊಂಡ್ಬಂದು ದರ್ಶನ ಕೊಟ್ಟಿದ್ದು ಅದೇ ಒಂದು ದೊಡ್ಡ ಭಾಗ್ಯ ಆಗಿದೆ. ಇದರಲ್ಲಿ ನಾವು ಏನು ಇದನ್ನು ಹೇಳ್ಬೇಕಂತ ಮಾಡಿದ್ದೀವಿ, ದೇವಸ್ಥಾನಕ್ಕೆಲ್ಲ ಸೋಲಾರ್ ಪ್ಯಾನಲ್ ನಮ್ಮ ಕಡೆಯಿಂದ, ನಮ್ಮ ಕಂಪ್ನಿ ಕಡೆಯಿಂದ ಹಾಕಿ ನಮ್ದೊಂದು ಸಣ್ಣ ಅರ್ಪಣೆ ನಾವು ಸ್ಥಾಪನೆ ಮಾಡೋದನ್ನು ನಾವು ಇದನ್ನು ಮಾಡಿದ್ದೇವೆ. ಬ್ರಹ್ಮರಥೋತ್ಸವ ಸಮರ್ಪಣೆ ಕಾರ್ಯಕ್ರಮ ನೆರವೇರಿದೆ. ಆ ಭಗವತಿಯು ನಿಮಗೆಲ್ಲರಿಗೂ ಸಮಸ್ತ ಸನ್ಮಂಗಳನ್ನು ಉಂಟು ಮಾಡಲಿ. ಬ್ರಹ್ಮರಥೋತ್ಸವ ಮಾಡೋ ಉದ್ದೇಶ ಏನು ಅಂತಂದರೆ ದೇವ್ರನ್ನ ನೀವು ಒಳಗಡೆ ಹೋಗಿ ನೋಡ್ತೀರಾ, ಆದರೆ ದೇವರು ಅಮ್ಮನವರು ನಿಮ್ಮ ಹತ್ರನೇ ಬಂದು ನಿಮ್ಗೇನು ಬೇಕು ಅಂತ ಕೇಳ್ತಕ್ಕಂಥ ಒಂದು ಸಮಯ. ಆದ್ದರಿಂದ ಭಕ್ತಿಯಿಂದ ಅಮ್ಮನಲ್ಲಿ ನಿಮ್ಮಲ್ಲಿ ಏನು ಪ್ರಾರ್ಥನೆ ಇದೋ ಅಲ್ಲಿ ಅಮ್ಮನಲ್ಲಿ ಸಲ್ಲಿಸಿ ಅಮ್ಮನವರು ಒಂದು ಈಡೇರಿಸ್ಕೊಡ್ತಾರೆ.